ನೋಡೋಕ್ಕೆ ಎಷ್ಟು ಸುಂದರನೋ ಅಷ್ಟೇ ಡೇಂಜರ್ ಪ್ಲೇಸ್. ಜನ ಲಾಕ್ ಆಗಿದ್ದಾರೆ, ತಗೊಳಕೊಂಡಿದ್ದಾರೆ, ಕಾಲು ಮುರ್ಕೊಂಡಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಒಬ್ಬರು ಸಿಂಗ್ ಅವರು ಎಕ್ಸ್ಪೈರ್ಡ್ ಆದರು. ಅದು 5 days ಆದಮೇಲೆ ಅದು ಬಾಡಿ ಸಿಕ್ತು ಮೇಡಮ್. We should not sleep during the weekends. We should come and explore. ಸಾವಂದಿ ಮನೆತನ ಆಳ್ವಿಕೆ ಮಾಡೋದ್ರಿಂದ ಸಾವಿನ ದುರ್ಗ ಅಂತ ಬಂತು. Once you reach the top, it is heaven on the earth. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಂಧ್ಯಾ, ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ನಾನು ಫುಲ್ ಟೈಮ್ ಕೆಲಸ ಮಾಡಿಕೊಂಡು ಫ್ರೀ ಇದ್ದಾಗ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಆ ಇನ್ಫಾರ್ಮೇಷನ್ನ, ಎಕ್ಸ್ಪೀರಿಯನ್ಸ್ನ, ಅಡ್ವೆಂಚರ್ನ ನಿಮ್ಮ ಜೊತೆ ಈ ವಿಡಿಯೋಸ್ ಮುಖಾಂತರ ಶೇರ್ ಮಾಡ್ತಾ ಇರ್ತೀನಿ. ನೀವು ಟ್ರಾವೆಲ್ ಎಂಥೂಸಿಯಾಸ್ಟಿಕ್ ಆಗಿದ್ದರೆ, ನಿಮಗೂ ಹೊಸ ಜಾಗಗಳ ಬಗ್ಗೆ ತಿಳ್ಕೊಬೇಕಂತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಎಷ್ಟೋ ದಿನಗಳ ನಂತರ ನಾನು ನಿಮ್ಮನ್ನ ಕರ್ಕೊಂಡ್ಬಂದಿದ್ದೀನಿ ಒಂದು ಅದ್ಭುತವಾಗಿರೋ ಟ್ರೆಕ್ಗೆ. ಇದು ಅಡ್ವೆಂಚರ್ ಸೀಕರ್ಸ್ಗೆ ಅಂತ ಹೇಳ್ಬೋದು. ನಾನು ಬಂದಿದ್ದೀನಿ ಏಷ್ಯಾದಲ್ಲಿರೋ ಹೈಯೆಸ್ಟ್ ಮೋನೋಲಿತ್ಗೆ, ಸಾವನ್ ದುರ್ಗ ಹಿಲ್ಸ್ಗೆ ಟ್ರೆಕ್ ಮಾಡೋದಕ್ಕೆ. ಬನ್ನಿ ಹೋಗೋಣ. ಸಾವನ್ ದುರ್ಗ ಟ್ರೆಕ್ಕಿಂಗ್ ಮಾಡೋರಿಗೆ ಒಂದು ಹಾಟ್ಸ್ಪಾಟ್ ಅಂತ ಹೇಳ್ಬೋದು. ಬೆಂಗಳೂರಿಂದ ಬರೀ 60 ಕಿಲೋಮೀಟರ್ ದೂರ ಇದೆ. ಬೆಸ್ಟ್ ಫಾರ್ ವೀಕೆಂಡ್ ಔಟಿಂಗ್ ಅಂತ ಹೇಳ್ಬೋದು. ಇಲ್ಲಿಗೆ ಹೋಗೋಕ್ಕೆ ನಿಮಗೆ 2 ದಾರಿ ಇದೆ. ಕುಂಬಳಗೋಡಿಂದ ದೊಡ್ಡಾಲದ ಮರ ಮಂಚಿಲ್ಬಿಲ್ಲೆ ಡ್ಯಾಮಿಂದ ಹೋಗ್ಬೋದು. ಇದು 2 hours ಆಗುತ್ತೆ. ರೋಡ್ ಅಂತೂ ಅಷ್ಟು ಚೆನ್ನಾಗಿಲ್ಲ. ಇನ್ನೊಂದು ನೆಲಮಂಗಲದಿಂದ ಮಾಗಡಿ ರೀಚ್ ಆಗಿ ಅಲ್ಲಿಂದ ಹೋಗ್ಬೋದು. ಬರೀ 1.5 hour ಆಗುತ್ತೆ ಅಷ್ಟೇ. ಈ ಕಡೆಯಿಂದ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ನೀವು ಆರ್ಚ್ ಒಳಗಡೆ ಎಂಟರ್ ಆದ್ಮೇಲೆ ಈ ತರ ಲಶ್ ಗ್ರೀನ್ ಫಾರೆಸ್ಟ್ ಏರಿಯಾ ಸಿಗುತ್ತೆ. ಇದ್ರ ಮಧ್ಯ ಡ್ರೈವ್ ಮಾಡ್ಕೊಂಡು ಹೋಗೋದಂತೂ ಸಖತ್ ಖುಷಿ ಕೊಡತ್ತೆ. ಆಲ್ಮೋಸ್ಟ್ ಸಾವನ್ ದುರ್ಗ ಬೇಸ್ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ದ್ರಾವಿಡಿಯನ್ ಸ್ಟೈಲಲ್ಲಿ ಕಟ್ಟಿರೋ 2 ದೇವಸ್ಥಾನ ಸಿಗತ್ತೆ. ಶ್ರೀ ಸಾವಂದಿ ವೀರಭದ್ರೇಶ್ವರ ಸ್ವಾಮಿ ಅಂತ ಈ ಟೆಂಪಲ್ ಹೆಸರು. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಲಕ್ಷ್ಮೀ ನಾರಾಯಣ ಟೆಂಪಲ್ ಕೂಡ ಸಿಗುತ್ತೆ. ಇಲ್ಲೇ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಒಳ್ಳೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿಂದ ನೀವು ನೋಡ್ಬೋದು ಬೆಟ್ಟ ಎಷ್ಟು ದೊಡ್ಡದಾಗಿದೆ ಅಂತ. ಇದನ್ನ ಸಾವಿನ ದುರ್ಗ, ರಾಕ್ ಆಫ್ ಡೆತ್ ಅಂತಾನೂ ಮುಂಚೆ ಕರೀತಾ ಇದ್ರು. ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟು ಈ ಥರ ಪಾತ್ ಸಿಗುತ್ತೆ. ಡೆಫಿನೆಟಾಗಿ ಬೋರ್ಡ್ ಏನು ಹಾಕಿಲ್ಲ ಅವರು. ಅಲ್ಲೆಲ್ಲರೂ ಹೋಗ್ತಾ ಇರ್ತಾರೆ, ಹಾಗೆ ಗೊತ್ತಾಗುತ್ತೆ. ಎಂಟ್ರಿನಲ್ಲಿ ಟಿಕೆಟ್ ಚೆಕ್ ಮಾಡ್ತಾರೆ. ಆನ್ಲೈನಲ್ಲಿ ಬುಕ್ ಮಾಡಬೇಕು. ಇತ್ತೀಚೆಗೆ ಎಲ್ಲ ಬೆಟ್ಟಗಳನ್ನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಇದಕ್ಕೆ 100 ಸ್ಲಾಟ್ ಇದೆ ಪರ್ ಡೇ. ಸೊ ಮಿನಿಮಮ್ 300 rupees. ವಿತೌಟ್ ಬುಕ್ಕಿಂಗ್ ಇಲ್ಲಿ ಅಲೋ ಮಾಡೋದಿಲ್ಲ. ಸೊ ಡೆಫಿನೆಟ್ಲಿ ಬುಕ್ ಮಾಡಿಕೊಂಡೇ ಬನ್ನಿ, ಮರಿಬೇಡಿ. ಕರ್ನಾಟಕದಲ್ಲಿರೋ ಎಷ್ಟೊಂದು ಬೆಟ್ಟಗಳು ಎಕೋ ಟೂರಿಸಂ ಆ್ಯಪಲ್ಲಿ ಲಿಸ್ಟ್ ಆಗಿದೆ. ಅಲ್ಲಿ ರಿಜಿಸ್ಟರ್ ಮಾಡಿ ಟ್ರೆಕ್ಗೆ ಬರಬೇಕು. ತುಂಬ ಜನ ಡೈರೆಕ್ಟಾಗಿ ಬರ್ತಾರೆ, ಬಟ್ ಇಲ್ಲಿ ರಿಜಿಸ್ಟರ್ ಮಾಡಿಲ್ಲ ಅಂದರೆ ಅಲೋ ಮಾಡಲ್ಲ. ಇಷ್ಟು ದೂರ ಬಂದಮೇಲೆ ವೇಸ್ಟ್ ಆಗಬಾರ್ದಲ್ವಾ? ವೆಬ್ಸೈಟ್ ಒಂದ್ಸರಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇಲ್ಲಿ ಆ್ಯರೋ ಮಾರ್ಕ್ ಹಾಕಿರ್ತಾರೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಅದೇ ಪಾತಲ್ಲಿ ಹೋಗಿ. ಇಲ್ಲಾಂದರೆ ಸ್ವಲ್ಪ ಸ್ಲಿಪ್ಪರಿ ಆಗಿರುತ್ತೆ. ಈ ಟ್ರೆಕ್ಗೆ ಒಳ್ಳೆ ಗ್ರಿಪ್ ಇರೋ ಶೂ ಹಾಕೊಂಡ್ ಬನ್ನಿ. ಇಲ್ಲಿರೋ ಗೈಡ್ಸ್ ಎಲ್ಲ ಬರೀ ಸ್ಲಿಪ್ಪರಲ್ಲಿ ಹತ್ತುತ್ತಾರೆ, ಬಟ್ ನಮಗೆ ಪ್ರಾಕ್ಟೀಸ್ ಇರೋಲ್ಲ. ಹಾಗೆ ವಾಟರ್ ಬಾಟಲ್, ಸ್ನ್ಯಾಕ್ಸ್ ಕೂಡ ಕ್ಯಾರಿ ಮಾಡಿ. ಈ ಟ್ರೆಕ್ನ ಸ್ಟಾರ್ಟ್ ಮಾಡಿ ಇನ್ನೂ 10 ನಿಮಿಷ ಅಷ್ಟೇ ಆಗಿದ್ದು. ಆವಾಗಲೇ ನೋಡಿ ಎಷ್ಟು ಸಖತ್ತಾಗಿರೋ ವ್ಯೂ ಸಿಗ್ತಾ ಇದೆ, ಸುತ್ತಮುತ್ತ ಗ್ರೀನ್ರಿ ಎಲ್ಲ.
ಸ್ಟೆಚ್ಚು ಟ್ರೆಕ್ನ ಟ್ರಿಕಿ ಪಾರ್ಟ್ ಅಂತ ಹೇಳ್ಬೋದು. ಇದನ್ನು ಕುದುರೆ ಮೆಟ್ಟಿಲು ಅಂತ ಕರೀತಾರೆ. ತುಂಬ ಸ್ಲ್ಯಾಂಟ್ ಆಗಿದೆ ಇಲ್ಲಿ ಬೆಟ್ಟ. ಕಲ್ಲು ಮಾರ್ಕ್ ಹಾಕಿದಾರಲ್ಲ ಅದನ್ನು ಹತ್ಕೊಂಡು ಹೋಗಬೇಕು. ಈಗ ಫಸ್ಟ್ ಕೋಟೆಗೆ ರೀಚ್ ಆಗಿದ್ದೀವಿ. 30% ಆಫ್ ದ ಟ್ರೆಕ್ ಆಯಿತು ಅಂತ ಅನ್ಕೊಬೋದು. ಬೆಟ್ಟ ಹತ್ತೋದೊಂದು ಪಾಠ ಅಂತ ಹೇಳಿದ್ರೆ ಇಲ್ಲಿ ನಿಂತ್ಕೊಂಡು ಅವಾಗವಾಗ ವ್ಯೂ ನೋಡೋದು ಸಖತ್ ಮಜಾ ಕೊಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದಗಡೆ ಅರ್ಕಾವತಿ ನದಿಯಲ್ಲಿ ಹರಿತಾ ಇರೋದು ಮಂಚನಬಿಲ್ಲೆ ಡ್ಯಾಮ್. ಅದು ಎಷ್ಟು ಗ್ರೀನ್ರಿ ಇದೆ ಸುತ್ತಮುತ್ತ. ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರೆಕ್ ಹತ್ತುತ್ತಾ ಇರಬೇಕಾದ್ರೆ ಅವಾಗವಾಗ ಒಂದೊಂದು ಸ್ಪಾಟಲ್ಲಿ ನಿಂತ್ಕೊಂಡು ನೇಚರ್ನ ಸವಿತಾ ಇರಿ, ಸಖತ್ತಾಗಿರುತ್ತೆ. ಫುಲ್ಲು ಸ್ಟೀಪಲ್ಲಿದೆ, ಬಟ್ ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ನೋಡ್ತಿರುವಾಗ ಹಿಂದೆಗಡೆ ಡ್ಯಾಮ್ನ ನೋಡ್ಬೋದು. ನೋಡಿ ಅಷ್ಟು ಕೆಳಗಡೆಯಿಂದ ಹತ್ಕೊಂಡ್ಬಂದಿರೋದು. ಇನ್ನೂ ಎಷ್ಟು ಹೋಗ್ಬೇಕು. ಅಷ್ಟು ಕೆಳಗಡೆಯಿಂದ ಬಂದ್ವಿ ಇಲ್ಲಿ ಮೇಲ್ ತನಕ. ಇದು ಆಲ್ಮೋಸ್ಟ್ 3/4 ಆಫ್ ದ ಟ್ರೆಕ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿಂದ ವ್ಯೂ ಅಂತೂ ಸಿಕ್ಕಾಪಟ್ಟೆ ಸ್ಟನ್ನಿಂಗಾಗಿ ಕಾಣಿಸ್ತಿದೆ ಅಲ್ವಾ. ಇಲ್ಲಿರೋ ಪಾಂಡ್ ಇನ್ಫಿನಿಟಿ ಪೂಲ್ ಥರ ಫೀಲ್ ಆಗ್ತಾ ಇದೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ವ್ಯೂನ ಎಂಜಾಯ್ ಮಾಡ್ಬೋದು. ಈ ಬೆಟ್ಟದ ಬಗ್ಗೆ ನಮ್ಮ ಗೈಡ್ ಸ್ವಲ್ಪ ಮಾಹಿತಿ ಕೊಡ್ತಾರೆ, ಕೇಳಿ, ಇಂಟ್ರೆಸ್ಟಿಂಗ್ ಆಗಿದೆ. ಟಿಪ್ಪು ಸುಲ್ತಾನ್ ಅವರು ಇದನ್ನ ವೈರಿಗಳ ಪಾಲಿನ ಸಾವಿನ ದುರ್ಗ ಅಂದರು, ಚಾಲುಕ್ಯರ ಪಾಲಿನ ಸಾವನ ದುರ್ಗ ಅಂದರು. ಇದಕ್ಕೆ ಮೊದಲು ಹೆಸರು ನೆಲ್ಪಟ್ನ ಅಂತ ಇತ್ತು ಸಾವನ ದುರ್ಗಕ್ಕೆ. ಅದಾದ್ಮೇಲೆ ಇಲ್ಲಿ ಸಾವಂದಿ ಮನೆತನ ಆಳ್ವಿಕೆ ಮಾಡೋದ್ರಿಂದ ಸಾವಿನ ದುರ್ಗ ಅಂತ ಬಂತು. ಮೇಡಮ್, ಇದು ಹಿಸ್ಟ್ರಿ ಬಂದು ಸಾವನ ದುರ್ಗ. ಇದು ನೋಡೋಕೆ ಎಷ್ಟು ಸುಂದರನೋ ಅಷ್ಟೇ ಡೇಂಜರ್ ಪ್ಲೇಸ್. ಇದು ಹಿಸ್ಟ್ರಿ ಬಂದು 1782 ಬಲ್ಲಾಳ ಅವರು ಆಡ್ತಿದ್ರು. ಅವ್ರು ಆಡಿದ ನಂತರ ಕೆಂಪೇಗೌಡರು ಬಂದು ಬ್ರಿಟಿಷ್ನವ್ರನ್ನ ಅವರ ಹೋರಾಟ ಆಡಿ ಅವ್ರ ಮೇಲೆ ಇದನ್ನು ಉಳಿಸ್ಕೊಂಡು, ಇದು ಬ್ರಿಟಿಷ್ನವ್ರು ಹೊಡಿಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟರು, ಬಟ್ ಹೊಡೆಯೋಕ್ಕಾಗಲಿಲ್ಲ. ಕೆಂಪೇಗೌಡರು ಇದನ್ನು ಸೇವ್ ಮಾಡಿ ಒಳ್ಳೆ ಪ್ರಶ್ನೆಗೆ ಬಂದು ಸಾವಂದಿ ಬೆಟ್ಟ ಅಂತ ಇದ್ದು ಇವಾಗ ಸಾವನದುರ್ಗ ಬೆಟ್ಟ ಅಂತ ರಿಜಿಸ್ಟರ್ ಆಗಿದೆ. ಇದು ಕೆಂಪೇಗೌಡರು ಬಂದು ಒಂದು ಬ್ರಾಹ್ಮಣರ ಮನೇಲಿ ಜೀತಕ್ಕಿತ್ತು. ಆ ಜೀತಕ್ಕೆ ಇವರೆಲ್ಲ ಎಕ್ಸ್ಪೈರ್ಡ್ ಆದ್ಮೇಲೆ ಕೆಂಪೇಗೌಡರಿಗೆ 7 ಸರ್ಪ ಹಿಂದಗಡೆ ಕಾವಲಾಗಿದ್ದು ಅವರು ಆಮೇಲೆ ಅವರು ಯಾವಾಗ ರಾಜ್ಯ ಕಟ್ಟಲಿ ಕೆಂಪೇಗೌಡರು ಕಟ್ಟಾದ್ಮೇಲೆ ಅವರು ಗೌಡ್ರು ಅಂತ ಆಡಳಿತ ಸ್ಟಾರ್ಟ್ ಮಾಡಿ ಇರೋದನ್ನ ಕೋಟೆನ ಏನಿದೆಯೋ ಇದು ನಮ್ಮ ಸಾವಂದಿ ಬೆಟ್ಟನ ಅದನ್ನು ಸಂರಕ್ಷಣೆ. ಸರ್, ಅದು ಟಿಕೆಟ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡಿ. ಅಂದರೆ ಮೇಡಮ್, ಈ ಟಿಕೆಟ್ ಈಗ ಇಷ್ಟು ಸ್ಟ್ರಿಕ್ಟಾಗಿ ಮೊದಲಾಗಿರಲಿಲ್ಲ. ಯಾಕೆ ಈ ನಡುವೆ ಸ್ಟ್ರಿಕ್ಟ್ ಆಯಿತು ಅಂದರೆ, ಫಸ್ಟು ಲೋಕಲ್ ಎಲ್ಲರೂ ಪಬ್ಲಿಕ್ ಎಲ್ಲ ಬಂದು ತುಂಬ ದಿವಸದಿಂದ ಸೊ ಯಾರು ಬೇಕೋ ಅಲ್ಲಿ ಬೇಕೋ ಅಲ್ಲೆಲ್ಲ ಸಾಯೋರು. ತುಂಬ ಜನ ಲಾಕ್ ಆಗಿದ್ದಾರೆ, ತಗೊಳಕೊಂಡಿದ್ದಾರೆ, ಕಾಲು ಮುರ್ಕೊಂಡಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಈ ಎಕೋ ಟೂರಿಸಮ್ ಇದು ಓಪನ್ ಆದಮೇಲೆ ಸೊ ಎಲ್ಲರೂ ಸೇಫಾಗಿ ಮನೆಗೆ ಸೇರ್ತಾ ಇದ್ದಾರೆ. ಯಾಕೆ ಯಾರು ಒಂದು ಬರೋಂಥ ಕಸ್ಟಮರ್ಗೆ ಒಂದು ತೊಂದರೆನೂ ಏನಾಗ್ತಿಲ್ಲ. ಹಾಗಾಗಿ ಟಿಕೆಟ್ ಬುಕ್ ಮಾಡೋದು ತುಂಬ ಒಳ್ಳೆಯದು. ಲಾಸ್ಟ್ ಟೈಮ್ ಒಬ್ಬರು ಸಿಂಗ್ ಅವರು ಎಕ್ಸ್ಪೈರ್ಡ್ ಆದರು. ಅದು 5 days ಆದಮೇಲೆ ಅದು ಬಾಡಿ ಸಿಕ್ತು ಮೇಡಮ್. ಎಷ್ಟು ದಿನಕ್ಕೆ ಎಷ್ಟು ಜನ ಬರ್ಬೋದು? ಸೊ ದಿಸಕ್ಕೆ 100 people ಇಸ್ ಬುಕಿಂಗ್. ಸಾಟರ್ಡೆ ಸಂಡೇ ಫುಲ್ ಕ್ರೌಡ್ ಇರ್ತದೆ. 100 people ಅಷ್ಟೇ ಮಿನಿಮಮ್. ಮಿಕ್ಕಿ ವೀಕೆಂಡ್ಸಲ್ಲೂ ಬೇಕಾದ್ರೆ ಎಷ್ಟು ಜನ ಬೇಕಾದ್ರೆ ಬುಕ್ ಆಗ್ಬೋದು ಮೇಡಮ್. 100 ಒಳಗಡೆ ಮಿನಿಮಮ್ 100. ಓಕೆ ಸರ್, ಥ್ಯಾಂಕ್ ಯು.
ಮಧ್ಯ ಹತ್ಕೊಂಡು ಬಂದು ಇವಾಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಮೇಲ್ಗಡೆ. ನಾವು ಫೈನಲಿ ಸಾವನದುರ್ಗ ಬೆಟ್ಟದ ಮೇಲ್ಗಡೆ ಬಂದಿದ್ದೀವಿ. ಇಲ್ಲೊಂದು ಬಸವದ ಮಂಟಪ ಇದೆ. ಇದು ರೀಚ್ ಆಗ್ತಿದ್ದಾಗೆ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅರ್ಥ. ಸಕ್ಕತ್ತಾಗಿದೆ. ಸುತ್ತಮುತ್ತ ವ್ಯೂಸ್ ಎಲ್ಲ ತೋರಿಸ್ತೀನಿ. ವ್ಯೂ ಅಂತೂ ಸಿಕ್ಕಾಪಡೆ ಚೆನ್ನಾಗಿದೆ. ಕೆಳಗಡೆ ಊರೆಲ್ಲ ಕಾಣಿಸುತ್ತೆ. ಹಾಗೆ ಇಲ್ಲಿ ಮಂಚನಬಿಲ್ಲೆ ಡ್ಯಾಮು ಎಲ್ಲಾದರೂ ಕಾಣಿಸ್ತಾ ಇದೆ ಅದು, ಬಟ್ ಇಲ್ಲಿಂದ ತುಂಬ ಚೆನ್ನಾಗಿದೆ. ಸುತ್ತಲೂ ವ್ಯೂಸ್ ಇದೆ. ಎಷ್ಟು ಉದ್ದಕ್ಕೆ ನೋಡ್ತಿರೋ ಅಷ್ಟು ಉದ್ದಕ್ಕೂ ಕಾಣಿಸ್ತಾ ಇರುತ್ತೆ ಲ್ಯಾಂಡ್ಸ್ಕೇಪು. ಸಖತ್ತಾಗಿದೆ ಅಲ್ವಾ? ನಂಗೆ ಅದೆರಡು ಬೆಟ್ಟ ತುಂಬ ಇಷ್ಟ ಆಯಿತು. ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತವೆ. ಅದು ಕಾಡು ಅಂತೆ, ಅದಕ್ಕೆ ಹೋಗಕ್ಕೆ ಬಿಡೋದಿಲ್ಲ. ಅಲ್ಲೊಂದು ಕಟ್ಟೆ ಕಾಣಿಸ್ತಿದೆಯಲ್ಲ, ಅದನ್ನು ಬಿದಿರು ಕಟ್ಟೆ ಅಂತ ಕರೀತಾರೆ. ಅದು ಒಂದು ಟ್ರೆಕ್ಕಿಂಗ್ ಸ್ಪಾಟು. ಇಲ್ಲೇನಾದರೂ ಬಂದರೆ ಡೆಫಿನೆಟಾಗಿ ಅಲ್ಲೂ ಹೋಗ್ಬಿಟ್ಟು ಬನ್ನಿ. ತುಂಬ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿಂದ ವ್ಯೂಸ್ ಎಲ್ಲ. I'm from Arizona, United States. Oh, okay. Right home where I'm at, home is 45 degrees today. Does that sound warm? How is the trekking so far? It's nice. My friends down there, I don't know. They left me behind, or I left them behind. One of the two. Okay, all right. It's very good, very beautiful. Even I have taken lemongrass from here. So many things to look and feel. It's a beautiful place. Must go. We should not sleep during the weekends. We should come and explore. Try. ನಮಸ್ತೆ, ಸಾವನದುರ್ಗ ಗೈಡ್ ಇಲ್ಲಿ ಲೋಕಲ್ ಗೈಡ್ ರಂಗನಾಥ್ ಅಂತ ಹೇಳಿ. ಹಾಯ್, ಐ ಆಮ್ ಲತಾ. ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ತುಂಬ ದಿನದಿಂದ ಸಾವನದುರ್ಗ ಟ್ರೆಕ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಫೈನಲಿ ಈಗ ಮಳೆ ಇರುತ್ತೇನೋ ಆಗಲ್ವೇನೋ, ಸ್ಲಿಪ್ರಿ ಇರುತ್ತೇನೋ ಅಂದ್ಕೊಂಡಿದ್ವಿ. ಟುಡೇ ವೆದರ್ ಹೆಲ್ಪ್ಡ್ ಅಸ್ ಆ್ಯಂಡ್ ಇಟ್ ವಾಸ್ ಆಸಮ್ ಟ್ರೆಕ್. must go, but before that little warm up should be done, I feel, because it is not easy trek. It is moderate, but once you reach the top, it is heaven on the earth. And please, I request everyone, please save nature, Mother Earth. Please don't carry any plastic or throw anything here. Please save and enjoy the nature. It's very beautiful. ನಾನು ಈ ಟ್ರೆಕ್ನ ಮಾಡಬೇಕು ಅಂತ ತುಂಬ ತಿಂಗಳುಗಳಿಂದ ಅಂದ್ಕೊಂಡಿದ್ದೆ. ಫೈನಲಿ ಆಗಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಲೈಫಲ್ಲೂ ಹೀಗೆ ಅಲ್ವಾ, ಎಷ್ಟೊಂದು ಕೆಲಸ ಬೆಟ್ಟ ಥರ ಅನಿಸ್ತಾ ಇರತ್ತೆ. ಸಿಕ್ಕಾಪಟ್ಟೆ ರೋಡ್ ಬ್ಲಾಕ್ಸ್ ಬರ್ತಾ ಇರತ್ತೆ. ಬಟ್ ಒಂದೊಂದು ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ಜರ್ನಿನ ಎಂಜಾಯ್ ಮಾಡಿಕೊಂಡು ನಿಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ. ಅಲ್ಲಿ ತನಕ ಬಾಯ್.